ಬಹಳ ವೈರಲ್ ಆಯ್ತು, ಒಂದ್ ರೀತಿ ಮುಜುಗರ ಅನ್ನೋ ರೀತಿ ಏನಿದೆ ನೋಡಿ, ಬಿಜೆಪಿ ಯಡಿಯೂರಪ್ಪನವರು ಭಾಳ ಹಿರಿಯರು. ಅಮಿತ್ ಶಾ ಅವರು ಗುಜರಾತದ ಇದು ಇದ್ದಾಗ ಇವರು ಇದ್ರು. ಅವ್ರ ಅಧಿಕಾರದಿಂದ ಅಮಿತ್ ಶಾ ಅವರು ದೊಡ್ಡ ಹುದ್ದೆಯಲ್ಲಿ ಅದಾರ. ಅದ್ರ ಗೌರವದಿಂದ ನಮಸ್ಕಾರ ಅಟ್ಟೆ ಮಾಡಬೇಕು. ಖಾಲಿ ಮುಗಿಯುವಷ್ಟು ಏನು ಪುತ್ರ ಯಾಮವನ್ನು ಪ್ರದರ್ಶನ ಮಾಡೋಂಗಾಯ್ತು. ಮತ್ತು ನನಗೆ ಅನ್ನಿಸ್ತು, ನಿನ್ನೆ ಅವರು ರಾಜಕೀಯ ಸನ್ಯಾಸ ತಗೋತಾರೆ ಯಡಿಯೂರಪ್ಪನವರು ಕನ್ಸಿತ್ತು. ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿ ವಿಜೇಂದ್ರ ಪ್ರಕಾರ 10 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರು. 10 ಲಕ್ಷ ಜನ ಸೇರ್ಬೇಕಾದ್ರೆ ನೀವು ಮುಂಜಾನೆ ಕ್ಯಾಲ್ಕುಲೇಷನ್ ಮಾಡಿಸಿದೆ 243 ಎಕರೆ ಬೇಕು. 10 ಲಕ್ಷ ನೀವು ಸ್ವಲ್ಪ ಚರ್ಚೆ ಮಾಡಿರಿ ಬಿಡಲ್ಲ. 10 ಲಕ್ಷಕ್ಕಿಂತ ಮಿಕ್ಕಿ ಜನ ಸೇರಿದ್ದರು ಡ್ಯಾಂಡ್ ಹೊಡ್ಲಾಕತ್ತಾರೆ ಕೆಲವು ಮಂದಿ. 243 ಎಕರೆದಾಗ ಒಬ್ಬ ಮನುಷ್ಯನಿಂದ ತಾನಂದ್ರೆ 4x4 ಜಾಗ ಬೇಕು. ಈಗ ನಾನು ಇತ್ತೀನಂದ್ರೆ 4x4 ಜಾಗ ಬೇಕು. ಇದು 10 ಲಕ್ಷ ಎಲ್ಲಿದು ಬರ್ತೈತೆ ರೀ. ಅದಕ್ಕೆ ನಿನ್ನೆ ಆಗಿದ್ದ ಘಟನೆ ಸರಿಯಲ್ಲ. ಅವ್ರೇನು ಅವ್ರ ನಮಸ್ಕಾರ ಮಾಡಿ ತಪ್ಪು ನಾನು ಕೇಳ್ತೀನಿ. ಆಮೇಲೆ ಪರೋಕ್ಷ ಪ್ರಚಾರದ ರೀತಿ ಏನು ಪ್ರಚಾರಿಗೆ ಇನ್ನೂ 2 ವರ್ಷ ಐತ್ರಿ ಇಲೆಕ್ಷನ್. ಜನ ಈ 1 ವಾರನ ಮತ್ತೆ ನೆನಪಾರ್ತಾರೆ. ಮತ್ತೊಂದು ಏನಾಯ್ತು ಮತ್ತೆ ಅದನ್ನು ಜೈಯತ್ತಾರೆ. ನಾಳೆ ಸಿದ್ದರಾಮಯ್ಯ ಉತ್ಸವ ಮಾಡ್ತಾರೆ, ಮತ್ತು ಅದು ಅವರು 5 ಲಕ್ಷ ಜನ ಸಿಗ್ತಾರೆ, ಮತ್ತು ಅದು ಬರ್ತಾರೆ. ಎಲ್ಲ ಇಲೆಕ್ಷನ್ ಸಮಯ ಬಂದಾಗ ಮಾಡ್ಬೇಕು. ಈಗಿನ ಎಲ್ಲ ಜನರ ಮೆಮರಿ ಭಾಳ ಶಾರ್ಟ್ ಇರ್ತದೆ. ಇದು ಅದೇ ಕಾರಣಕ್ಕೆ ಅಂತ ಕೆಲವರು ಇದು ಮಾಡ್ತಾರೆ. ಏನು ಹೇಳಿಲ್ಲ ಅಲ್ರಿ, ಮೊದಲೇ ನವಂಬರ್ ಕ್ರಾಂತಿ ಆಗೋದು ಅದು BJPಗೆ. ಅದನ್ನು ಬದಲಾವಣೆ ಮಾಡ್ತಾರಂತ ಅವ್ರಿಗೆ ಪಕ್ಕ ಅನಿಸೈತಿ. ಅದಕ್ಕೆ ಇದು ಒಂದು ಕಾರ್ಯಕ್ರಮ ಈಗಾದ್ರೂ ಕ್ಯಾನ್ಸಲ್ ಆಗ್ಬೋದು ಯಾವ್ದು ನವಂಬರ್ ಏನಾಗ್ತೈತೋ. ಅವ್ರ BJP ಮಹಾನ್ ನಾಯಕರುಗಳಿಗೆ ಗೊತ್ತು. ಇಲ್ಲಿರುವ ರಾಜ್ಯದಲ್ಲಿರುವಂಥವ್ರು ಪಾಪ ಮಾಜಿ ಮುಖ್ಯಮಂತ್ರಿಗಳನ್ನೆಲ್ಲ ಹಿಂದೆ ಕುಂಡಿಸಿದ್ರು. ಅವ್ರಿಗೆ ಜೀವ ಕೊಡೋಂಥ ಮಾಜಿ ಮುಖ್ಯ ಸದಾನಂದ ಗೌಡ, ಬೊಮ್ಮಾಯಿ, ಕನಿಷ್ಠ ಮುಂದೆ ಕೊಂಡ್ರೆ ಫ್ರಂಟ್ ಲೈನ್ ಇರ್ಬೇಕಲ್ಲ ಎಕ್ಸ್-ಗಳು. ಅದನ್ನು ಅವರೇ ತಿಳ್ಕೊಬೇಕು. ಅವರು ಇಷ್ಟು ಗೌರವ ಐತೆ ನಿಮ್ಗತ್ತಂದ್ರೆ ಅದೇನು ಸಂದೇಶ ಕೊಟ್ರ ಅಂದ್ರೆ ನೀವೆಲ್ಲ ನನ್ನಿಂದ ಮುಖ್ಯಮಂತ್ರಿ ಆಗಿರೋ ನನ್ನಿಂದ ಕೊಂಡ್ರ ಅನ್ನೋಕೆ. ಸರ್ ಹೊಸ ಪಕ್ಷ ರಚನೆ ಈಗ ಪ್ರವಾಸ ಚಾಲೂ ಮಾಡ್ತೀವಿ. ವ್ಯಾನ್ ತಗೊಂಡು ಮತ್ತು ನಾವು ಎಲ್ಲ ಯುದ್ಧ ಇನ್ನೂ 2 ವರ್ಷ ಐತಲ್ಲ. 2 ವರ್ಷದಿಂದ ಉದಯ ಆದ ಪಕ್ಷ ತಮಿಳ್ನಾಡು ಅಧಿಕಾರ ಬಂದೈತಿ. ಈಗ ನಮ್ಮದು ಪ್ರಯೋಗ ಸ್ಟಾರ್ಟ್ ಮಾಡ್ತೀವಿ. ಜನರದ್ದು ಎಸ್ ಅಂದ್ರೆ JCB ಪಾರ್ಟಿ ರೆಡಿ. ಈಗ ಯಾವಾಗಿನಿಂದ ಶುರು ಅಂತ ಏನು ಅದಕ್ಕೆಲ್ಲ ಪ್ರವಾಸದ ಈಗ ಮೊದಲ ಹಂತ ಇದು ಆಗೈತಿ. ನಾವೆಲ್ಲ ಎಲ್ಲಿ ಹೇಳಿದ್ದೆ ಗಣೇಶನ ಹೋಗಿ ಆಶೀರ್ವಾದ ತೊಗೊಂಡು ಶುಭ ಸಂಕೇತ ಸಿಕ್ಕೈತಿ. ಬಲಕ್ಕಿಂದ ಹೂ ಬಿದ್ದದ. ಎಲ್ಲ ಒಳ್ಳೇದು ನಡೆದದ. ದೇಶದಲ್ಲಿ ಮೋದಿ, ಕರ್ನಾಟಕದಲ್ಲಿ JCB. ವಿಶೇಷ ಭಾಳ ಜನ ಕ್ಯೂರಿಯಸ್ ಏನಿಲ್ಲ, ಏನು ಸುಮ್ಮ ಒಂದು ಬೆಡ್ರೂಮ್ ಐತಿ, ಮುಂದೆ ಕುಂಟ್ರಲಾಕಿದು ಐತಿ. ಅಲ್ಲ ಅದ್ರ ಮೇಲೆ ಪ್ರವಾಸ ಹೋಗೋದು ಪ್ರವಾಸ ಲಾಂಗ್ ರೂಟ್ ಇದ್ರೆ ಅದ್ರಾಗ ಒಮ್ಮೆ ಮೈಸೂರಿನಿಂದ ಬೀದರ್ ಹೋಗೋದಿತ್ತಂದ್ರೆ ಅದಾವು. ಕ್ರಾಂತಿ ಅಂತೂ ಬದಲಾವಣೆ ಫಿಕ್ಸ್ ಅಂತ ಕೆಲವರು ಆಗೋದಿಲ್ಲ ಡೌಟು. ಗೊತ್ತಲ್ಲ ಅವ್ರ ಪಕ್ಷಕ್ಕೆ ಅಲ್ಲಿರುವಂಥ ಜನರಿಗೆ ಬಿಟ್ಟಿದ್ದು ನಮ್ಗೇನು ಮಾಡೋದು. ಕಾರ್ಯಕರ್ತ ಮನಸ್ಸಿನಾಗಂತರೂ ಈಗ ನೀವು ಒಂದು ಕೆಲಸ ಮಾಡಿರಿ. ನಿಮ್ಮ ಎಲ್ಲ ಚಾನಲ್ದಾಗ ಏನು ಅವ್ರನ್ನ ಇಷ್ಟು ಜನ ಸೇರಿದ್ರು ಅದ್ಭುತ ಕಾರ್ಯಕ್ರಮ ಅಂತೇನು ಬರ್ತೈತಲ್ಲ, ತಳಗೆ ಕಮೆಂಟ್ ನೋಡಿಬಿಡ್ರಿ. ಅದ್ರ ಮ್ಯಾಗ ಎಷ್ಟು ಜನ ಇದನ್ನ ರೊಕ್ಕ ಕೊಟ್ಟು ತರ್ಬೋದ್ರಿ ಮಂದಿನ. ಎಷ್ಟೋ ಮಂದಿ ಹೇಳ್ಯಾರಲ್ಲ, ಎಲ್ಲಿ ಹೊಂಟಿವ ಅಂದ್ರೆ ಸಿದ್ದರಾಮಯ್ಯನ ಕಾರ್ಯಕ್ರಮ ಕೊಟ್ಟಿವ ಅಂತಾರೆ, ಎಲ್ಲಿ ಹೊಂಟಿವ ಅಂದ್ರೆ 500 ರೂಪಾಯಿ ಕೊಟ್ಟಾರಂತಾರ. ಶಕ್ತಿ ಪ್ರದರ್ಶನ ಇದು. ಪರೋಕ್ಷವಾಗಿ ಅಮಿತ್ ಶಾ ಅವರಿಗೆ ನಾ ಹೇಳಿಲ್ಲ ನೋಡಿ. ನಾನು ಹಿಂದೆ ಏನಾದರೂ ಆ 8 ವರ್ಷ ನಂತರ ನಮ್ಮ ಪೂಜ್ಯ ತಂದೆಯವರು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿದ ಮೇಲೂ ಸಹ ಇಷ್ಟು ಜನ ಸೇರ್ಯಾರಂದ್ರೆ ನಮ್ಮ ತಂದೆಯವ್ರ ಬಗ್ಗೆ ಎಷ್ಟು ಅಪಾರ ಗೌರವ ಇದೆ ಅಂತ ಹೇಳಿ ಭಾಷಣದಾಗ ಕೇಳಿದ್ರಲ್ಲ, ಹಿಂದಿ ಭಾಷಣ ಅದ್ರ ಹೇಳಿದ್ರು ಅವರು. ಅವರೆಲ್ಲ ಅಮಿತ್ ಶಾ ಅವರು ವಿಜೇಂದ್ರ ಹೆಸರು ಅದೇ ಸಂಕೇತ ತಿಳ್ಕೊಬೇಕು. ನನಗನ್ನಿಸ್ತೈತಿ ಅಮಿತ್ ಶಾ ಅವ್ರು ಬಂದಿದ್ದು ಯಡಿಯೂರಪ್ಪನವರ ಬೀಳ್ಕೊಡುಗೆ ಸಮಾರಂಭ, ಫೇರ್ವೆಲ್ ಪಾರ್ಟಿ. 23 ಮಿನಿಟ್ನಾಗ ಎಲ್ಲರೂ ತೊಗೊಂಡ್ರೇನ್ರಿ ವಿಜೇಂದ್ರ ಉತ್ತರಾಧಿಕಾರಿ ಅಂದ್ರೆ ಅಥವಾ ಭವಿಷ್ಯದ ನಾಯಕ ಅಂದ್ರೆ ಏನೂ ಇಲ್ಲ. ಯಾರು ಅಣ್ಣ ಸ್ವಾಗತ ಮಾಡದ, ತಮ್ಮ ಪ್ರಾಸ್ತಾವಿಕ ಮಾಡದ, ಅಪ್ಪ ಇದ್ರೆ ಧನ್ಯವಾದ ಅರ್ಪಿಸೋದ. ಅಮಿತ್ ಶಾ 23 ಮಿನಿಟ್ ಹಿಂದೆ 50 ವರ್ಷ ಆಗಿದ್ದ ಕತೆ ಹೇಳಿದ್ರು, ಮುಂದಿನ ಕತೆ ಏನು ಹೇಳಿಲ್ಲ. ಅಂದ್ರೆ ಕ್ಲೋಸ್ ಚಾಪ್ಟರ್ ಅಂತ. ಎಚ್ಚರಿಕೆ ಇಲ್ರಿ. ಅವನು ಪ್ರೀತಿಯಿಂದ ಬೀಳ್ಕೊಡುಗೆ ಮಾಡಿದ್ರು. ಸಾಕಪ್ಪ 50 ವರ್ಷ ಪುಣ್ಯಾತ್ಮ
ಸಾಕಷ್ಟು ದುಡ್ದು ಸೈಕಲ್ ತೊಗೊಂಡು ದುಡ್ದು ಅಂಬಾಸಡರ್ ಕಾರ್ ತೊಗೊಂಡು ದುಡ್ದು ಈಗ ಹೆಲಿಕಾಪ್ಟರ್ನಾಗ ಅಡ್ಡಾಡಕತ್ತಿ ಸಾಕು ನಿನ್ನ ಎಲ್ಲಿ ಅಟ್ಟಾರ ವಿದೇಶನಾಗ ಆಸ್ತಿ ಮಾಡ್ತಿ ಅಂತ ಹೇಳಿ ಪಾಪ ಅವರು ಮನನೊಂದು ಬಿಡುಗಡೆಗೊಂಡು ನಾವು ವಾಪಸ್ ಬರೋ ವಿಚಾರ ಏನು ಮುನ್ನೆಲೆ ಬರ್ತಾರೆ ನಾವೇ ಇವ ಇದ್ರಿ ಯಾರು ಬರ್ತಾರೆ ಅದಂತೂ ಸ್ಪಷ್ಟ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗುದಿಲ್ಲ ಇವ್ರದೆಲ್ಲ ಇವ್ರ ಅಪ್ಪನ ನಾನು ಅವ್ರ ಅಪ್ಪನ ದೊಡ್ಡನೆ ಪಾರ್ಟಿ ಕಟ್ಟದ ಅವ್ರ ಅಪ್ಪೆಟ್ಟು ಗುಮ್ ಅದಾನ ಅದ್ರ 1000 ಪಟ್ಟು ಗುಮ್ ಇವ ಅದಾನ ಇವನಿಗೆ ಈ ವಿಜೇಂದ್ರಗ ದುಡ್ಡಿನ ಅಹಂಕಾರ ಭಾಳ ಐತಿ ಮತ್ತು ಅವ್ರ ಅಪ್ಪಂದೇ ನಕಲಿ ಸಹಿ ಮಾಡ್ಯಾನ ಮತ್ತೆ ಇನ್ನ ಏನು ಮಾಡ್ತಾರೆ ಇನ್ನ ಏನು ಎಂಥವ್ರು ಮುಖ್ಯಮಂತ್ರಿ ಆಗ್ಬೇಕಾ ಅದಕ್ಕೆ ಅಂದ್ರೆ ನಿಮ್ಮ ಟೀಮಲ್ಲಿ ಗುರುಸ್ಕೊಂಡ್ರು ಕೆಲವರನ್ನ ನಿನ್ನೆ ವೇದಿಕೆ ಮಾಡ್ಬೋದು ಹೋಗ್ತಾರೆ ಹೋಗ್ತಾರೆ ಹೆಂಗಾದ್ರೂ ಹಳೆ ಹೊಂಟಾನಪ್ಪ ಒಂದು ಕೊಡಿ ಒಂದು ಹಾರ ಹಾಕಿ ನಮಸ್ಕಾರ ಮಾಡಿ ಈಗ ಸತ್ತಾಗ ಹೋಗುದಿಲ್ಲ ರೀ ಒಮ್ಮೆ ಹೋಲ್ಬಿಡು ಏನು ಸತ್ ಮ್ಯಾಗ್ರೆ ಏನೋ ವರತ್ ಮಾಡ್ತೀವಿ ಹುಚ್ಚುಕೊಟ್ಟೆ ಹೋಗಿ ಒಂದು ಹಾರ ಹಾಕಿ ಬರ್ತಾರೆ ಹಂಗೆ ಸರ್ ಈಗ ಮೋದಿ ಅವ್ರ ಕಾರ್ಯಕ್ರಮ ಜಿಲಿಟಿನ್ ಕಟ್ಟಿರ್ತೀಗ ಸರ್ ನೋಡ್ರಿ ಅವು ಏನಿರ್ತಾವ ಇದನ್ನ ತನಿಖೆ ಆಗ್ಬೇಕು ಇವು ಏನಾದವ ಎಲ್ಲ ಗಣಿಗಾರಿಕೆ ಅದು ಭಾಳ ಅದಾವ ಇವು ಗಣಿಗಾರಿಕೆದೊಳಗೆ ಅದು ಉಪಯೋಗ ಮಾಡ್ಕೊತಾವ ಕೆಲವೊಂದು ಎಲ್ಲರೇ ಅಂಥದೂ ಇರ್ಬೋದು ಯಾವ ಚಟುವಟಿಕೆ ಇದು ಏನು NIAದವರು ಎಲ್ಲ ಅದನ್ನ ಇದು ಮಾಡಿದ್ಮೇಲೆ ಇಲ್ಲ ಕೆಲವೊಮ್ಮೆ ನೋಡ್ರಿ ಈಗ ದೊಡ್ಡ ಹೈವೇಗೆ ಇರ್ತಾವು ಎಲ್ಲೋ ಜಿಲೆಟನ್ ಒಂದೊಂದು ಅದು ಯಾವ ಪ್ರಮಾಣ ಸಿಕ್ಕಾಗ ಗೊತ್ತಿಲ್ಲ ಆದ್ರೂ ತನಿಖೆ ನಮ್ಮ ಪೊಲೀಸ್ ಇಲಾಖೆ ಭಾಳ ಇದರಲ್ಲೇ ಮಾಡ್ಲಕತ್ತಾರ ಅವ್ರು ಭಾಳ ಸೀರಿಯಸ್ ಆಗಿನೇ ತನಿಖೆ ಮಾಡ್ಲಕತ್ತಾರ ಏನಾಗ್ತದೆ ಅದು ಹೊರಗೆ ಬೀಳ್ತದೆ ಏನು ಸಂಚೆ ಇತ್ತು ಅಥವಾ ಈ ಗಣಿಗಾರಿಕೆದವ್ರದ್ದು ಏನಾರೇ ಗಣಿಗಾರಿಕೆ ಬಹಳಷ್ಟು ಅಕ್ರಮವಾಗಿ ಗಣಿಗಾರಿಕೆ ನಡೀತೈತಿ ಅಂಥವ್ರಿಗೂ ತಂದು ಇಟ್ಟಿರ್ತಾರೆ ಅಂತಲ್ಲಿ ಯಾರು ತುಡುಗು ಮಾಡಿ ಈ ಒಂದು ಭಯೋತ್ಪಾದನೆ ಚಟುವಟಿಕೆಗೂ ಉಪಯೋಗ ಮಾಡ್ಲಿಕ್ಕೂ ಇರ್ಬೋದು ನನಗೇನು ಸಂಶಯ ಇದೆ ಆದ್ರೆ ತನಿಖೆ ಆದ ಮ್ಯಾಗಲೇ ಗೊತ್ತಾಗುತ್ತೆ ನಾವೇನೋ ಅದ್ರ ಬಗ್ಗೆ ಹೇಳೋಕ್ಕಾಗೋದು ಥ್ಯಾಂಕ್ ಯು ಸರ್